ಈಗ. ಬಟ್ ಯಾರು ಈ ತರ ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತಲ್ಲ ಸರ್, ಈ ಕ್ರೂಷಿಯಲ್ ಆಗಿ ಈ ಪರಿಸ್ಥಿತಿಗೆ ಈ ಕೇಸ್ ಬರುತ್ತೆ ಅಂತ ಹೇಳಿ. ಇಲ್ಲ, ಯಾರೂ ಇಲ್ಲ. BJP ಈ ಪರಿಪ್ರಮಾಣದಲ್ಲಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 25 ಸೀಟಿನ ಕಳ್ಕೊಳ್ಳುತ್ತೆ ಅಂತ ಯಾರು ಲೆಕ್ಕ ಹಾಕಿರಲಿಲ್ಲ. ಹೌದು, ಇನ್ನು ಜಾಸ್ತಿನೇ ಬರುತ್ತೆ ಅಂದಿದ್ರು ಲಾಸ್ಟ್ ಟೈಮ್. 25 ಸೀಟ್ ಕಳ್ಕೊಂಡಿದ್ದಾರೆ. ಆ 25 ಲಾಸೇ ಅವ್ರನ್ನ ಇವತ್ತು ಈ ಪರಿಸ್ಥಿತಿಗೆ ತಂದು ನಿಲ್ಸಿರೋದು. ಹೌದು, ಆಲ್ಮೋಸ್ಟ್ ಅವ್ರು ಏನು ಬೇಡ. ಈಗ ಕರ್ನಾಟಕದಲ್ಲಿ ಕಳ್ಕೊಂಡಿರೋದು, ರಾಜಸ್ಥಾನಲ್ಲಿ ಕಳ್ಕೊಂಡಿರೋದು ಎಲ್ಲಾನು ಕಳ್ಕೊಂಡ್ರು ಪರವಾಗಿಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ ಕಳ್ಕೊಂಡಿರೋದು ಎಲ್ಲ ಕಳ್ಕೊಂಡ್ರು ಪರವಾಗಿಲ್ಲ. ಆ 25 ಹೋಲ್ಡ್ ಮಾಡಿದ್ದಿದ್ರು 325 ಬಂದಿರೋರು ಅಲ್ಲ, 325 ಬಿಟ್ಬಿಡಿ, ಬಿಜೆಪಿ ಮೆಜಾರಿಟಿ ಅವ್ರು 260 265 ಅಲ್ಲಿರೋರು. ಎಸ್, ಹೌದು, ಅದನ್ನ ಹೋಲ್ಡ್ ಮಾಡಿದ್ರು ಸಾಕಾಗಿ. ಕರ್ನಾಟಕದಲ್ಲಿ ಹೋಗ್ಲಿ 5, ರಾಜಸ್ಥಾನದಲ್ಲಿ ಹೋಗ್ಲಿ 6, ಮಹಾರಾಷ್ಟ್ರಲ್ಲಿ ಹೋಗ್ಲಿ 7 ಅಂತಂದ್ರೂ ಅಲ್ಲಿರೋರು. ಎಸ್, ಅವ್ರು ಅಲ್ಲೂ ಕಳ್ಕೊಂಡ್ರು, ಇಲ್ಲೂ ಕಳ್ಕೊಂಡ್ರು. ಅದರ ಪರಿಣಾಮ 60 55 60 ಸೀಟ್ ಕಳ್ಕೊಂಡಿದ್ದಾರೆ ಅವರು, ಹೆಚ್ಚು ಕಡಿಮೆ. ನಿಮಗೆ ಅದರದ್ದು ಪರಿಣಾಮ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಬ್ಯಾಲೆನ್ಸ್ ಮಾಡಬೇಕು ಅಷ್ಟೇ. ಎಸ್, ಬಟ್ ಎಕ್ಸಿಟ್ ಪೋಲ್ಗಳಲ್ಲಿ 350+ ತೋರಿಸಿರ್ಲಿಲ್ಲ ಅಂದ್ರೆ ಈ ಕ್ಯೂರಿಯಾಸಿಟಿ ಇರ್ತಿರ್ಲಿಲ್ಲ ಅನ್ಸುತ್ತೆ ಅಲ್ಲ ಸರ್. ನಾರ್ಮಲಿ ಈ 350+ ಬಂದ್ಬಿಡುತ್ತೆ ಅಂತಂದಾಗ ಬಹಳಷ್ಟು ಜನಕ್ಕೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಯೋಚನೆಗಳಲ್ಲಿ ಇರ್ತಾರೆ. ಎಕ್ಸಿಟ್ ಪೋಲು ನಾನು ಹೇಳ್ದಲ್ಲ, ಎಕ್ಸ್ಪೆಕ್ಟೇಷನ್ಸ್ ರೈಸ್ ಮಾಡಿ ಸಿಕ್ಕಾಪಟ್ಟೆ ಮಾಡುತ್ತೆ. ಎಕ್ಸಿಟ್ ಪೋಲಲ್ಲಿ ಆಗಿರೋ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಒಂದು ಹೆಚ್ಚಿಗೆ ಬಂದಿದೆ ಅಂತ ತೋರಿಸ್ತಿರೋದು, ಬಿಜೆಪಿ ಪ್ರಮಾಣದಲ್ಲಿ ಕಳ್ಕೋಬಹುದು ಅನ್ನೋದನ್ನ ಕಂಡು ಹಿಡ್ಕೊಳಕ್ಕಾಗಿಲ್ಲ ಅಷ್ಟೇ. ಬಟ್ ಲಾಸ್ಟ್ 2019 ಎಕ್ಸಿಟ್ ಪೋಲ್ಗಳು ತುಂಬಾ ಕಡಿಮೆ ಕೊಟ್ಟಿದ್ರು, ತುಂಬಾ ಜಾಸ್ತಿ ಸೀಟ್ಗಳು ಬಂದಿತ್ತು. ಈ ಬಾರಿ ಎಕ್ಸಿಟ್ ಪೋಲ್ ತುಂಬಾ ಜಾಸ್ತಿ ಕೊಟ್ಟಿದ್ರೆ ಕಡಿಮೆ ಸೀಟ್ ಕಾಣಿಸ್ಕೊಳ್ಳುತ್ತೆ. ಉತ್ತರ ಪ್ರದೇಶ ಇಸ್ ಎ ಶಾಕ್ ಟು ಬಿಜೆಪಿ. ಅವರಿಗೆ ಕರ್ನಾಟಕ ಶಾಕ್ ಅಲ್ಲ, ಯಾಕಂದ್ರೆ ಇಲ್ಲಿ ರೂಲಿಂಗ್ ಪಾರ್ಟಿ ಇದೆ ಅವ್ರಿಗೆ. ಹೌದಲ್ಲ. ಮಹಾರಾಷ್ಟ್ರನಲ್ಲಿ 3 ಪಕ್ಷಗಳು ಒಟ್ಟಾಗಿ ಓಟ್ ಹಾಕ್ತಿದ್ದಾರೆ ಅಲ್ಲಿ. ಯಾರು NCP, ಕಾಂಗ್ರೆಸ್ ಮತ್ತು ಇದು 3 ಓಟ್ ಒಂದಾಗ್ತಿದೆ ಅಂತ ನಾವು ಅನ್ಕೋಬಹುದು, ಶಿವಸೇನೆದು. ಇನ್ನು ರಾಜಸ್ಥಾನದಲ್ಲಿ ಅವ್ರಿಗೆ ಶಾಕ್ ಇದೆ, ಮಾರ್ಜಿನಲ್ ಅದು. ಬಟ್ UP ಇಸ್ ಎ ಬಿಗ್ ಶಾಕ್ ಅವ್ರಿಗೆ. SP ಬಹಳ ದೊಡ್ಡ ಮಟ್ಟದಲ್ಲಿ ದಾಟ್ ಇಸ್ ದಿ ಪ್ರಾಬ್ಲಮ್ ಅವ್ರದ್ದೀಗ. UP ಲಿ 20 ಸೀಟ್ ಇದ್ದಿದ್ರೆ ಅವ್ರಿಗೆ 70 ಬೇಡ, 60 ಇದ್ದಿದ್ರು ಸಾಕಾಗಿತ್ತು. ಏನೋ ಅಂಡರ್ ಕರೆಂಟ್ ಅಲ್ಲಿ UP ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ಲ ಸರ್ UP ಅಲ್ಲಿ. UP ಕಂಪ್ಲೀಟ್ಲಿ ಅಂಡರ್ ಕರೆಂಟ್ ಅಲ್ಲಿ ಬೇರೆ ಏನೋ ವ್ಯತ್ಯಾಸ ಆಗೋಗಿದೆ. ಅದು ಆ ವ್ಯತ್ಯಾಸ ಇವ್ರಿಗೆ ಗೊತ್ತಾಗಿಲ್ಲ. ಮತ್ತು ಅಭ್ಯರ್ಥಿಗಳ ಆಯ್ಕೆ ಹೇಗಿತ್ತು ಅಂತ ನನಗೆ ಗೊತ್ತಿಲ್ಲ, ಮತ್ತು ಜಾತಿ ಸಮೀಕರಣಗಳು ಹೇಗೆ ವರ್ಕ್ ಆಗಿದೆ ಅಂತ ಗೊತ್ತಿಲ್ಲ.